ನಾವು ಇಲ್ಲಿಂದ ಆ ಮಕ್ಕಳು ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಪಾಪ ಕರೆಂಟ್ ತೆಗೆದ್ರೆ ನಿಮ್ಗೆ ಇಷ್ಟೆಲ್ಲ ಓವರ್ಲೋಡ್ ಗಾಡಿ ಹೋಗ್ತದೆ. ಈ ಮಳೆಗಾಲ ಶುರುವಾಗಿ ಅದಕ್ಕಿಂತ ಮೊದಲಲ್ಲಿ ಇಷ್ಟಿಷ್ಟು ಏನಾದರೂ ಯಾವಾಗ ಮಾಡ್ತೀರಿ ರಾತ್ರಿ ಕರೆಂಟ್ ತಗೊಂಡು ವೆಹಿಕಲ್ ಅನ್ನು ಬಿಡ್ತಾರೆ. ಅಥವಾ ನಮ್ಮ ಜನರ ದೇವರಂತ ಮನುಷ್ಯರು ಇವರು ಕಾರವಾರದವ್ರು ಪುಣ್ಯ ಮಾಡಿರ್ಬೇಕು ನಿಮ್ಗೆ ಇಂತ ಕೊಟ್ಟಿದ್ದಕ್ಕೆ. ಯಾಕಂದ್ರೆ ರಾತ್ರಿ ಹೋಗಬೇಕಾದ್ರೆ ಕರೆಂಟ್ ತೆಗಿತಾರೆ. ನಿಮ್ದು ಓವರ್ಲೋಡ್ ಹೋಗಬೇಕಾದ್ರೆ ಇಷ್ಟೆಲ್ಲ ಓವರ್ಲೋಡ್ ಗಾಡಿ ಹೋಗ್ತದೆ. ನೀವು ಒಂದೊಂದು ಸ್ವಲ್ಪನಾರ ಕಾಳಜಿ ಮಾಡಿದ್ರಿ ಸರ್? ಇಲ್ಲಿ ಜನ ಯಾವ ರೀತಿ ಇರ್ತಾರಂತ ಹೇಳ್ಕೊಂಡು ಇಲ್ಲಿ ರಸ್ತೆ ಮಾಡೋ ತನಕ ನಿಮ್ಮ ವಾಹನ ಈ ರಸ್ತೆ ಮೇಲೆ ತಿರುಗಬಾರದು. ನಮಸ್ಕಾರ, RN24 ವಾಯ್ಸ್ ಕಾರವಾರ, ನಿಮ್ಮ ರಾಘು ನಾಯ್ಕ್. ಏನಂದ್ರೆ ವೀಕ್ಷಕರೇ, ಇವತ್ತು ಬೆಳಗಿಂದ ಇಲ್ಲಿ ಬಹಳಷ್ಟು ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಈ ರಸ್ತೆಯಲ್ಲಿ. ಅಂದ್ರೆ ಕೆರವಡಿ, ಮಲ್ಲಾಪುರ, ಈ ಬೋಳ್ಯ, ಸಿದ್ದಾರು, ದೇವಳಮಕ್ಕಿ, ಈ ಎಲ್ಲ ವೈಲ್ವಾಡ, ಈ ಎಲ್ಲ ರಸ್ತೆಯಲ್ಲಿ ಏನಾಗಿದೆ ಅಂದ್ರೆ ಅತಿ ಭಾರವಾದ ವಾಹನ, ಈಗ ಕೈಗಾಗ್ ಪ್ರಾಜೆಕ್ಟಿಗೆ ಹೋಗುವ ಎಲ್ಲ ವಾಹನ, ಅತಿ ಭಾರವಾದ ಟ್ರಕ್ಗಳು, ಇದಕ್ಕೆ ಎಲ್ಲ ಇಲ್ಲಿಗಲ್ ಆಗಿ ಎಷ್ಟು ಲೋಡ್ ಇದ್ರು ಕೂಡ ಕಡಿಮೆ ಲೋಡಿಂದ ಟನ್ನಿಂದ ಕೊಡ್ಕೊಂಡು ಎಲ್ಲ ಮಾಫಿಯಾ ಕೂಡ ನಡೀತಾ ಇದೆ ಇಲ್ಲಿ. ಪಾಪ ಎಲ್ಲ ಇಲ್ಲಿ ಎಲ್ಲ ಜನರು ಇದ್ದಾರೆ, ಮಹಿಳೆಯರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಕೈಗಾ ಹೋಗೋರು, ಪಾಪ ಇಲ್ಲಿ ಯುವಕರು ಕೂಡ ಇದ್ದಾರೆ. ಇವತ್ತು ಏನಾಗಿದೆ ಅಂದರೆ ಬಹಳಷ್ಟು ಪ್ರಾಬ್ಲಮ್ ಆಗಿ ಇಲ್ಲಿ ಎಲ್ಲ ಜನರು ಈ ರಸ್ತೆ ತಡೆಯನ್ನು ಮಾಡಿದ್ದಾರೆ. ಯಾಕಂದರೆ ಅವ್ರು ಬೇಸತ್ತು ಹೋಗಿದ್ದಾರೆ. ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ವೀಕ್ಷಕರೇ. ಆ ವಿಡಿಯೋ ಏನಿತ್ತಂದರೆ, ನಾವು ಇಷ್ಟೆಲ್ಲ ಟ್ಯಾಕ್ಸ್ ತುಂಬ್ತೇವೆ ಸಾರಿಗೆ ಇಲಾಖೆಗೆ, ಬಹಳಷ್ಟು ಟ್ಯಾಕ್ಸ್ ತುಂಬ್ತೇವೆ ಕಾರಿಗೆ, ಬೈಕಿಗೆ. ಆದರೆ ಇವತ್ತು ನಮ್ಮ ಕಾರಲ್ಲಿ ನಾವು ಓಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು. ಅಂಥ ಪರಿಸ್ಥಿತಿ ಈ ರಸ್ತೆಯಲ್ಲಿ ಆಗಿದೆ. ಒಬ್ಬ ಜನಪ್ರತಿನಿಧಿ ಕೂಡ ಈ ಒಂದು ರಸ್ತೆಯಲ್ಲಿ ತಿರ್ಗ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಈ ರಸ್ತೆ ಹಾಳಾಗಿದೆ ಅಂತ. ರಸ್ತೆ ತಡೆ ಮಾಡಿದ್ರೇನು ಬೆಳಗಿಂದ? ಏನು ಕಾರಣ ರಸ್ತೆ ತಡೆ ಮಾಡ್ಲಿಕ್ಕೆ? ಏನು ಕಾರಣ ನೋಡಿ, ಬೆಳಿಗ್ಗೆ ರಸ್ತೆ ತಡೆ ಮಾಡ್ಲಿಕ್ಕೆ ಕಾರಣ ಅಂದರೆ ಬೆಳಿಗ್ಗೆ ಇದು ಆಗೋದು ಡೈಲಿ. ಆದರೆ ಇವತ್ತು ನನಗೆ ಆಗಿದ್ದು ಸಣ್ಣ ಇನ್ಸಿಡೆಂಟ್ ಏನಂದರೆ, ನಾನು ನನ್ನ ಮಗನಿಗೆ ಸ್ಕೂಲಿಗೆ ಬಿಡ್ಲಿಕ್ಕೆ ಬಂದಿದ್ದೆ, ಆ ಬಸ್ಸಿಗೆ ಹೋಗ್ತಾನೆ. ಅವನಿಗೆ ಅಲ್ಲಿ ಒಂದು ಸ್ಟಾಪ್ ಇದೆ, ಅಲ್ಲಿ ನಿಲ್ಲಿಸಿಲ್ಲ. ಓಕೆ, ನಾನು ನೆಕ್ಸ್ಟ್ ಸ್ಟಾಪಿಗೆ ಬಂದೆ, ಅಲ್ಲೂ ನಿಲ್ಲಿಸಿಲ್ಲ. ಆದರೆ ನಮ್ಮ ಮಗನಿಗೆ ತೊಗೊಂಡಿಲ್ಲ, ಬೇರೆಯವರು ಕೆಲಸಕ್ಕೆ ಹೋಗೋರಿಗೆ ತೊಗೊಂಡ್ರು. ನಾನು ಬಸ್ ಡ್ರೈವರ್ಗೆ ಮುಂದೆ ಬಂದು ಕೇಳಿ, ಮಗ ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾನೆ? ಯಾವ ಸ್ಕೂಲಿಗೆ ಹೋಗ್ತಾ ಇದ್ದಾನೆ? ಡಿವೈನ್ ಚೈಲ್ಡ್ ಸ್ಕೂಲ್. ನೋಡಿ ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಈ ಬಸ್ದವರು. ಮಕ್ಕಳಿಗೆ ತಗೊಳ್ತಾ ಇಲ್ಲ. ಇವತ್ತು ವಿದ್ಯಾಭ್ಯಾಸ ಕಲಿ ಅಂತ ಹೇಳ್ಕೊಂಡು ಸರ್ಕಾರ ಹೇಳ್ತದೆ. ಆದ್ರೆ ಸರ್ಕಾರ ಮನೆ ಮುಂದೆ ಬಸ್ ಬಂದ್ರು ಕೂಡ ಈ ಬಸ್ ಡ್ರೈವರ್ ಮಕ್ಕಳಿಗೆ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಎಂತ ಇವರು ಡ್ರೈವರ್ಗೆ ಬಸ್ ಡ್ರೈವರಿಗೆ ಕೇಳಿಕ್ ಬಂದ್ರೆ ಸ್ಟೂಡೆಂಟ್ಸ್ಗೆ ಯಾಕೆ ತಗೊಳ್ತಿಲ್ಲ ನೀವು? ಗ್ರಾಮೀಣ ಪ್ರದೇಶದಿಂದ ಮಕ್ಕಳು ಶಾಲೆಗೆ ಹೋಗಬೇಕಾದ್ರೆ ಅವರನ್ನ ಮಕ್ಕಳನ್ನ ಬಿಟ್ಕೊಂಡು ಈ ಬಸ್ದವ್ರು ಹೋಗ್ತಾರೆ. ಈ ರಸ್ತೆನೂ ಆ ರೀತಿ ಆಗಿದೆ, ಈ ಬಸ್ ಕೂಡ ಅಂತಾರೆ. ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಕಾರವಾರ ಪ್ರಾಜೆಕ್ಟ್ ಗೊತ್ತಿದೆಯಲ್ಲ, ಗಾಡಿ ದೊಡ್ಡದು ಬರ್ತದೆ. ರೋಡ್ ನೋಡಿದಿರಿ ಅಲ್ಲಿ. ಈಗ MLA ಸೈಲ್ ಇದ್ದಾನೆ, ರೂಪಾಲಿ XMLA, ಆನಂದ್ XMLA, ಅವರು ಮಾಡ್ತಾರೆ ಅಂತ ಹೇಳಿದ್ದಾರೆ. ಯಾರು ಮಾಡ್ತಾರೆ? ಈಗ 25 ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ಕೊಂಡು ಕೈಗಾ ಇಲಾಖೆದವರು ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಟೆಂಡರ್ಗೆ. ಅಂದ್ರೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಟೆಂಡರ್ದಾರರಿಗೆ, ಇನ್ನೂವರೆಗೆ ರಸ್ತೆ ಮಾಡಲಿಲ್ಲ. ಈಗ ಮಾಡ್ತೇವೆ, ನಾಳೆ ಮಾಡ್ತೇವೆ ಅಂತ ಹೇಳ್ಕೊಂಡು ಹೇಳಿದ್ರು. ನಿಮ್ಗೆಲ್ಲ ಮರ್ಡರ್ ಮಾಡಿದ್ರು ಕೈಗಾ ಡಿಪಾರ್ಟ್ಮೆಂಟ್. ಇದ್ರ ಬಗ್ಗೆ ಏನ್ ಗಾಡಿ ಬಿಡ್ತಾರೆ. ಈಗ ನಮ್ಗೆ ಬಸ್ ಹೋಗ್ಲಿಕ್ಕೆ ಕೆಲಸಕ್ಕೆ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತದೆ. ನಾವು ದುಡ್ಕೊಂಡು ತಿನ್ನೋರು ಎಲ್ಲರಿಗೂ ಹೀಗೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ಕೆರೋಡಿಯಿಂದ, ಮಲ್ಲಾಪುರದಿಂದ, ಬೋಳೆಯಿಂದ ನಡ್ಕೊಂಡು ಹೋಗ್ಬೇಕು ನಾವು ಎಲ್ಲ ಲೇಡೀಸ್. ಎಷ್ಟು ಜನ ಕೆಲ್ಸಕ್ಕೆ ಹೋಗ್ತೀರಮ್ಮ? ನಿಮ್ಮ ಮಕ್ಕಳೆಲ್ಲ ವಿದ್ಯಾರ್ಥಿಗಳು ಇವತ್ತು ಕಲಿಬೇಕು. ನೀವು ದುಡಿದ್ರೇನೆ ಅವ್ರು ಕಲಿಬೇಕಲ್ವಾ? ಇವತ್ತು ನಿಮ್ ದುಡಿಮೆನೆ ಇಲ್ಲ. ಇವತ್ತು ಆ ರೀತಿ ಮಾಡಿ ಹಾಕಿದಾರೆ ಇವರು. ರಸ್ತೆ ಸತ್ಯಾನಾಶ ಮಾಡಿ ಅಲ್ವಾ? ಈಗ ನಮ್ಗೆ ರೋಡ್ ಸರಿ ಆಗ್ಬೇಕು. ಒಂದೇ ಬಸ್ ಆಗ್ತದೆ, ಎಲ್ಲ ಬಸ್ ಬಂದಿರ್ತದೆ, ಒಂದೇ ಬಸ್ ಇರ್ತದೆ. ನಮ್ಗೆ ಬಸ್ ಒಂದು ಬೇಕು, ಟೈಮಿಂಗ್ ಬಸ್ ಆಗ್ಬೇಕು. 150 ಜನ ಬಸ್, ರೋಡ್ ಸರಿ ಇಲ್ಲ. ಡೈಲಿ ಮಲ್ಲಾಪುರದಿಂದ ನಡ್ಕೊಂಡು ನಾವು ಇಲ್ಲಿ ಬರ್ಬೇಕು ಕಾರವಾರ ತನಕ. ನಮ್ಗೆ ಆಗ್ತದೆ ಲೇಡೀಸ್ರಿಗೆ. ಜನ ಎಲ್ಲ ಇಲ್ಲೇ ಸೇರಿರ್ಲಿ, ನಾವು ಹೋಗಿ ರೋಡ್ ನೋಡ್ಬಾರ್ದು. ಸರ್ ನೀವು ಬನ್ನಿ. ಆಯ್ತಾ? ಡೈಲಿ ಈಗ ಇಷ್ಟು ಫುಲ್ ಆಗಿದ್ದು ಬಸ್ಸು. ಸಮಸ್ಯೆ ಪರಿಹಾರ ಏನು? ಬಸ್ಗಳು ಹೆಚ್ಚಿಗೆ ಆಗ್ಬೇಕು. ಗಾಡಿ ಸಂಖ್ಯೆ ಜಾಸ್ತಿ ಮಾಡ್ಲಿಕ್ಕೆ ಈ ಟೈಮಲ್ಲಿ ಅವಶ್ಯಕತೆ ಇದೆ. ಅದಕ್ಕೆ ನಾವು ಲೆಟರ್ ಬರೀತೀವಿ.